ಹಲೋ ಫ್ರೆಂಡ್ಸ್, ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಟೊಮೆಟೊ ಪಿಕ್ಕಲ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಟೊಮೆಟೊ, ಒಂದು ನಿಂಬೆಹಣ್ಣು ಗಾತ್ರಷ್ಟು ನಿಂಬೆಹಣ್ಣು. ನೀವು ಬೇಕಿದ್ದರೆ ಹೊಸ ನಿಂಬೆಹಣ್ಣು ವೈಟ್ ಕಲರ್ದು ಯೂಸ್ ಮಾಡ್ಬೋದು, ಬಟ್ ನನ್ನ ಹತ್ರ ಇಲ್ಲ, ಸೊ ಇದೇ ಯೂಸ್ ಮಾಡ್ತಿದ್ದೀನಿ ನಾನು. ಇದನ್ನು ಫಸ್ಟು ನೀಟಾಗಿ ತೊಳ್ಕೊಂಡು 1 ಅವರ್ ಒಣಗಿಸಿ ಕಟ್ ಮಾಡ್ಕೋಬೇಕು ಇದನ್ನು ಪೀಸಸ್ ಆಗಿ. ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಯಾನ್ ಒಳಗಡೆ ನಾನು 1/2 kg ಆಗೋಷ್ಟು ತೊಗೊಂಡಿರೋದು. ಏನು ಆಯಿಲ್ ಏನು ಯೂಸ್ ಮಾಡಿಲ್ಲ ನಾನು ಇದಕ್ಕೆ. ಹಾಗೆ ಟೊಮೆಟೊ ಪೀಸಸ್ನ ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಲಿಡ್ ಕ್ಲೋಸ್ ಮಾಡದೆ ಫ್ರೈ ಮಾಡ್ಕೋಬೇಕು. ಆಯಿಲ್ ಏನು ಯೂಸ್ ಮಾಡ್ತಿಲ್ಲ ಇದಕ್ಕೆ. ಇದ್ರ ಜೊತೆ ನಾನು ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ, ಹುಣಸೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹೊಸ ಹುಣಸೆಹಣ್ಣು ಯೂಸ್ ಮಾಡ್ಬೋದು, ಬಟ್ ನನ್ನ ಹತ್ರ ಇಲ್ಲ, ಸೊ ಹಾಗಾಗಿ ನಾನು ಇದೇ ಹಾಕ್ತಿದ್ದೀನಿ. ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು ಇದನ್ನು, ಹೈ ಫ್ಲೇಮ್ ಇಡಬೇಡಿ. ಇದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ರಿಲೀಸ್ ಆಗುತ್ತೆ. ಸ್ವಲ್ಪ ಗೊಜ್ಜಾಗಿ ಆಗುತ್ತೆ, ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು ಇದನ್ನು. ನೋಡಿ, ಗೊಜ್ಜು ಥರ ನೀರು ಬಿಟ್ಕೋತಾ ಇದೆಯಲ್ಲ, ಸೊ ಇವಾಗ ಲಿಡ್ ಕ್ಲೋಸ್ ಮಾಡಬೇಕು ಇದನ್ನು. ಈಗ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸಾಫ್ಟ್ ಆಗಿದೆ ಟೊಮೆಟೊಸ್ ಎಲ್ಲ. ಸ್ವಲ್ಪ ಹಾಕಬೇಕು ನೋಡಿ, ಸ್ಮ್ಯಾಶ್ ಆಗಬೇಕು ಚೂರು. ಮತ್ತು ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಓಪನ್ ಮಾಡ್ತಿದ್ದೀನಿ. ನೋಡಿ, ಫುಲ್ ಇದಾಗಿದೆ. ಸೊ ಈಗ ಇದನ್ನು ಆರೋದಕ್ಕೆ ಬಿಡಬೇಕು. ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸ್ಟವ್ ಆಫ್ ಮಾಡ್ತಿದ್ದೀನಿ. ಇದು ತಣ್ಣಗಾಗಲಿ. ಇದು ಫುಲ್ ತಣ್ಣಗಾಗಿದೆ. ಸೊ ಇವಾಗ 3 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 2 ಸ್ಪೂನ್ ಉಪ್ಪು, 1 ಸ್ಪೂನು ಅರಿಶಿನ ಪೌಡ್ರ್ ಹಾಕಿದ್ದೀನಿ. ನಾನೆಲ್ಲ ಇಂಗ್ರೀಡಿಯೆಂಟ್ಸು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಪೇಸ್ಟ್ ಮಾಡೋಣ. ಸ್ವಲ್ಪ ಪೇಸ್ಟ್ ಮಾಡಿದ್ದೀನಿ, ಇದು ಗ್ರೈಂಡ್ ಮಾಡಿದ್ದೀನಿ ಸ್ವಲ್ಪ. ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಗಲೇ ಗ್ರೈಂಡ್ ಮಾಡಿರೋ ಮೆಂತ್ಯ, ಸಾಸಿವೆ ಪೇಸ್ಟ್, ಇದು ಪೌಡ್ರು ಫುಲ್ ಗ್ರೈಂಡ್ ಆಗಿದೆ. ಫುಲ್ ಗ್ರೈಂಡ್ ಆಗಿದೆ ನೋಡಿ. ನಾನು ಯಾವುದೇ ಕಲರ್ ಯೂಸ್ ಮಾಡಿಲ್ಲ. ಇಲ್ಲಿ ರೆಡ್ ಕಲರ್ ಇದೆ. ಇಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಚೆಕ್ ಮಾಡಿಬಿಟ್ಟು ಏನಾದರೂ ಕಡಿಮೆ ಆಗಿದ್ರೆ ಆ್ಯಡ್ ಮಾಡ್ಕೋಬೋದು ಈ ಸ್ಟೇಜಲ್ಲಿ. ನನಗೆ ಉಪ್ಪು ಖಾರ ಎಲ್ಲ ಸರಿ ಹೋಗಿದೆ. ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಕಡಿಮೆ ಅಂದರೆ ನಾನೇನು ಆ್ಯಡ್ ಮಾಡ್ತಿಲ್ಲ ಇದರಲ್ಲಿ. ಒಗ್ಗರಣೆಗೆ ಪ್ಯಾನ್ ಇಟ್ಟಿದ್ದೀನಿ. ಈಗ ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಆಯಿಲ್ ಇಡ್ಸುತ್ತೆ ಇದು. ಆಯಿಲ್ ಹೀಟ್ ಆಗಿದೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ, ಹಿಂಗೆ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ, ಗ್ರೈಂಡ್ ಮಾಡಿರೋ ಪೇಸ್ಟು.
ಎಲ್ಲ ಪೇಸ್ಟ್ ಆಯಿತು, ಹಾಕಾಯಿತು ನೋಡಿ. ಈ ಥರ ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಳುತ್ತೆ. ಇದು ಉಪ್ಪಿನಕಾಯಿ ಅಲ್ವಾ, ಸ್ವಲ್ಪ ಜಾಸ್ತಿ ಜನ ಇರೋದಕ್ಕೋಸ್ಕರ ಆಯಿಲ್ ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ. ಇದು ಫುಲ್ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಲಿಲ್ಲ ಅಂದರೆ ಇದು ಹಾಳಾಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು, ಇದನ್ನು ಕುದಿಸ್ಬೇಕು. ಚೆನ್ನಾಗಿ ಕುದಿಬೇಕಿದೆ. ಕುದೀಲಿ ಸ್ವಲ್ಪ ಹೊತ್ತು. ಆಯಿತು, ಫುಲ್ ನೋಡಿ ಕಲರ್ ಬಂದಿದೆ. ಸ್ಟವ್ ಆಫ್ ಮಾಡ್ಕೋಬೋದು ಈಗ. ನೋಡಿ, ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಗ್ಲಾಸ್ ಬಾಟ್ಲಿಗೆ ಹಾಕ್ಕೊಂಡ್ರೆ 3 ಮಂತ್ಸ್ ಇಲ್ಲ 5 ಮಂತ್ಸ್ ಇರುತ್ತೆ. ಹೊರಗಡೆ ಇಟ್ಟಿದ್ರೆ 3 ಮಂತ್ಸು, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ 5 ಮಂತ್ಸ್ ಇರುತ್ತೆ. ಇದು ಟೊಮೆಟೊ ಪಿಕ್ಕಲ್ ನೋಡಿ. ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.